ಕಲೆ ಮತ್ತು ಕಲಾವಿದರಿಗೇನು ಕೊರತೆ ಇಲ್ಲ. ಅದರಲ್ಲೂ ಕಲೆಯ ವಿಚಾರದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಸಾಧಕರು ಬಹುತೇಕರು ಕರಾವಳಿಗಳಿಗರೆ. ಇದಕ್ಕೆ ತಾಜಾ ಉದಾಹರಣೆ ಕಡಲತಡಿಯ ಕಲಾವಿದನೊಬ್ಬನ ಸಾಧನೆಗೆ ವಿಶ್ವ ಮಾನ್ಯತೆ ಸಿಕ್ಕಿರುವುದು. ಕಲೆ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ. ಯಾರು ಶ್ರದ್ಧೆ, ಆಸಕ್ತಿ, ತಾಳ್ಮೆ, ನಿಷ್ಠೆಯಿಂದ ಕಲಿಯುತ್ತಾರೋ ಅವರಿಗೆ ಆ ಸರಸ್ವತಿ ದೇವಿ ಒಲಿತಾಳೆ. ನಿತ್ಯ ಶ್ರಮ ಪಟ್ರೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಸಾಧ್ಯ ಅನ್ನೋದಕ್ಕೆ ಇವರೇ ಬೆಸ್ಟ್ ಎಕ್ಸಾಂಪಲ್. ಚಿತ್ರ ಬಿಡಿಸೋದನ್ನ ಹವ್ಯಾಸ ಮಾಡಿಕೊಂಡಿದ್ದವರು ಈಗ ಅದರಲ್ಲೇ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇವರ ಕೈ ಚಳಕಕ್ಕೆ ಎಲ್ಲರೂ ಕೂಡ ಮಂತ್ರಮುಗ್ಧರಾಗಿದ್ದಾರೆ. ಇವರ ಹೆಸರು PN ಆಚಾರ್ಯ ಅಂತ. ಉಡುಪಿಯ ಕೊಡಂಕೂರಿನವರು. ದೈವ ದೇವರುಗಳ ಚಿತ್ರ ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟ್. ಇದರಿಂದಲೇ ಹೆಸರು ಮಾಡಿದ್ರು. ಆದ್ರೀಗ ಹೊಸ ಪ್ರಯೋಗದ ಜೊತೆ ಸಕ್ಸಸ್ ಆಗಿದ್ದಾರೆ. ಟಫ್ಟ್ಸ್ ವಿಶ್ವವಿದ್ಯಾಲಯದ ಅಂಗರಚನಾ ಶಾಸ್ತ್ರದ ಮುಖ್ಯಸ್ಥ MS.A. ಕುಮಾರ್ ಪ್ರಾಣಿಗಳ ಅಂಗರಚನಾ ಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಆಚಾರ್ಯ ಅವರು ಬಿಡಿಸಿರುವ ಚಿತ್ರಗಳು ಪ್ರಕಟಗೊಂಡಿವೆ. ಇದೀಗ 7ನೇ ಸಂಪುಟಕ್ಕಾಗಿ ಆಚಾರ್ಯ ಅವರು ತಮ್ಮ 76ನೇ ವಯಸ್ಸಿನಲ್ಲೂ ಚಿತ್ರ ರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಮೆರಿಕ ಟಫ್ ಯೂನಿವರ್ಸಿಟಿ ಪ್ರೊಫೆಸರ್ MS.A. ಕುಮಾರ್ ನಾಯಿ, ಬೆಕ್ಕು, ಕುದುರೆ, ಒಂಟೆ, ದನ ಇದರ ಎನಾಟಮಿ ಚಿತ್ರ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ನಾನು 70ರಲ್ಲಿ ನಾನು ಬಾಂಬೆ ಹಾಸ್ಪಿಟಲ್ನಲ್ಲಿ, ಬಾಂಬೆ JJ ಹಾಸ್ಪಿಟಲ್ನಲ್ಲಿ ನಾನು ಮೆಡಿಕಲ್ ಆರ್ಟಿನ ಬಗ್ಗೆ 1 ವರ್ಷ ಕೋರ್ಸ್ ಆಗಿತ್ತು. ಅದು ನನಗೆ ರಿಟೈರ್ಡ್ ಆದ ನಂತರ ಇಂಥ ವರ್ಕೆಲ್ಲ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಸೊ ಪ್ರೊಫೆಸರ್ MS.A. ಕುಮಾರ್ ಬರೀ 1-2 ಪುಸ್ತಕಕ್ಕೆ ಮಾಡಿಕೊಡ್ತೀರಾ ಅಂತ ಹೇಳಿದಾಗ ಅದು ಕಂಟಿನ್ಯೂ ಆಗಿ ಈಗ 6 ಬುಕ್ ಆಲ್ರೆಡಿ ಪಬ್ಲಿಷ್ ಆಯಿತು. MCಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಆಚಾರ್ಯ ಕಾರ್ಯನಿರ್ವಹಿಸಿದ್ರು. ನಿವೃತ್ತಿ ಬಳಿಕ ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ 100 ಚಿತ್ರಗಳನ್ನು ರಚಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾ ಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದಂತೆ ಚಿತ್ರ ರಚನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ರಕ್ತನಾಳಗಳು, ಎಲುಬಿನ ರಚನೆಗಳು, ಹೃದಯ, ವಿವಿಧ ಅಂಗಾಂಗಗಳ ಚಿತ್ರಗಳು ನೈಜ ಭಾವ ಮೂಡಿಸುತ್ತೆ. ಆಚಾರ್ಯರಿಗೆ ರಾಜ್ಯ ಸರ್ಕಾರವು ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ. ಇದಲ್ಲದೆ 10 ಹಲವು ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. ಅದೇ ಈ ಪ್ರೊಫೆಸರ್ MS.A. ಕುಮಾರ್ ಸುಮಾರು 10 ವರ್ಷದಿಂದ ನನಗೆ ಈ ವರ್ಕ್ ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಈಗಾಗಲೇ ಒಂದು 10,000ದ ಮೇಲೆ ಆಗಿರ್ಬೋದು. ನಿಮ್ಮ ಹಾಗೆ ಮಾಧ್ಯಮದವರು ಮನೆಗೆ ಬಂದು ಒಂದು ಸಲ ಕೌಂಟ್ ಮಾಡಿದಾಗ ನನಗೆ ಗೊತ್ತಾಯಿತು. ಅದು ಈಗಲೂ ನಾವು ಮಾಡ್ತಾ ಇದ್ದೇವೆ. ಹಾಗೆ ಸಿಂಗಾಪುರ ಯೂನಿವರ್ಸಿಟಿಯವರು ಹ್ಯೂಮನ್ ಎನಾಟಮಿಯ ಬಗ್ಗೆ ನಾವು ಒಂದಷ್ಟು ವರ್ಕ್ ಮಾಡಿದ್ದೇವೆ. ಇದು ನಮಗೆ ಖುಷಿ ಆಯಿತದ್ದು. ಅವರು ನಮ್ಮಲ್ಲಿ ಏನೋ ಒಂದು ಒಳ್ಳೆಯ ಭಾವನೆ ಇಟ್ಟು ಕೆಲಸ ಕೊಟ್ಟಿದ್ದಾರೆ. ನಾವು ಕೂಡ ಅಷ್ಟೇ ಪೂಜ್ಯ ಭಾವನೆಯಿಂದ ನಾವು ಕೆಲಸ ಮಾಡಿದ್ದೇವೆ. ಒಟ್ನಲ್ಲಿ ವಿದೇಶಿ ವಿವಿ1ಕ್ಕೆ ಚಿತ್ರ ರಚಿಸಿಕೊಡುವಂತಹ ಅಪರೂಪದ ಅವಕಾಶ ಲಭಿಸಿದೆ. ಇವರ ಕಲೆ ಮುಂದೆ ವಿಶ್ವ ಮಟ್ಟದ ಖ್ಯಾತಿ ಪಡೆಯಲಿ ಅನ್ನೋದು ನಮ್ಮ ಆಶಯ. ಗಣೇಶ್, ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.